ಅಕ್ಕ ಅಕ್ಕ ಏನು ಹೇಳ ಪೂಜೆ ಮಾಡಕತ್ತೀನಿ. ಆತೇನಕ್ಕ ಪೂಜೆ? ಹ್ಞೂ ಆತ. ಯಾಕ ನೀನು ಯಾವ್ಯಾವ ಡ್ರೆಸ್ ತಂದಿದ್ದೆ ಅಲ್ಲಿ ನೀನು ಅಲ್ಲಿಂದ 2-3 ಅವು ಅದು ಆಮೇಲೆ ಮತ್ತೆ ಹೊಸರು ಬಂದಾಗ ಬಿಟ್ಟು ಹೋಗಿದ್ವು ಅದಾವು. ಯಾವ ಇಟ್ಕೊಂತೀನಿ ನೋಡು, ನೀನು ಬಂದಿಡು. ನಾನೆಲ್ಲ ನಾನು ಬ್ಯಾಗ್ನಾಗ ಪ್ಯಾಕ್ ಮಾಡಿ ಇಟ್ಟೇನಿ. ನಿನಗೆ ಯಾವ ಬೇಕು ಒಂದಿಡ ಆತ. ಹ್ಞೂ ಪೂಜೆ ಮಾಡಿ ಬಂದು ನಾನು ಇಟ್ಕೊಂತಂತಾಗ ನನವೇನು ಭಾಳ ಇಲ್ಲ, ಒಂದು 2-3 ಜೊತೆ ಅಷ್ಟೇ ಇರೋದು. ಹ್ಞೂ ಅಲ್ಲ ಪಲಾವ್ ಮಾಡಕ್ಕೆ ಒಲೆ ಮೇಲೆ ಇಟ್ಟನಿ. ಇಡ್ಲಿನ ಅಲ್ಲ ಹಾಕ್ಯಂತಾಗ ಇನ್ನೊಂದು 10 ನಿಮಿಷ ಅನ್ನೋತ್ತಿಗೆ ಪಲಾವ್ ಆಗತ್ತಿ, ಇಡ್ಲಿನ ಆಗತ್ತಿ. ನೀವು ಮಿರ್ಚಿ ಇಟ್ಟು ಕಸ್ಕೊಂಡು ಮಿರ್ಚಿ ಮಾಡಿಬಿಡ್ರಿ. ನಾನೆಲ್ಲ ಮತ್ತು ಇಡ್ಲಿ ಆಗ್ಬಿಟ್ಲೆ ತೆಗೆದು ಕೊಡ್ತಾನೆ, ಪಲಾವು ಹಾಕ್ಕೊಡ್ತಾನಂತ. ಇವತ್ತೇನು ದೋಸೆ ಮಾಡೋದಿಲ್ಲ. ಪೂಜಾ ಆತೇನವ ಪೂಜೆ ಮಾಡ್ದ ಒಂದು ಚಲೋ ಆತು. ನಾನು ಮುಳುಗ ಹೆಚ್ಚಿಟ್ಟನಿ, ಸ್ವಲ್ಪ ಮಸಾಲೆ ಎಲ್ಲ ಹಾಕಿಟ್ಟನಿ. ಅದ್ರ ಸ್ವಲ್ಪ ತುಂಬ್ತೀಯಾ? ಹ್ಞೂ ಆತ ಮಮ್ಮಿ, ಎಲ್ಲ ಪೂಜೆ ಮಾಡೋದು ಬಂದು ತುಂಬ್ತಾನಂತೆ. ಬಾರಬಾದ್ ಒಂದು ತುಂಬಿಕೊಟ್ಬಿಡು. ನೀವು ಬೇಕಂದ್ರೆ ಒಟ್ಟಷ್ಟೇ ಟಿಫನ್ ಮಾಡುವಂತ್ರಿ, ಯಾಕಂದ್ರೆ ದೌಡ ಇದ್ದಿರಲ್ಲ. 4:45 ಆಗೈತೆ ಇದ್ದಾಗ. ಈಗೇನು ಕೆಲಸ ಇಲ್ಲ, ಅಂಗಡಿಗೂ ಪಲಾವು ಆಗಕತ್ತೈತಿ, ಮತ್ತು ಇಡ್ಲಿನೂ ಆಗೈತಿ, ಚಟ್ನಿನೂ ಹಾಕಿಟ್ಟನಿ. ಆ ಪಲ್ಯ ಅಂತೂ ನಿಮ್ಮ ಅಪ್ಪಾಜಿ ಅಲ್ಲ ಬಗ್ಗೆ ಅಂಗಡಿಯಾಗ ಮಾಡ್ಕೊಂತತಿ. ಇಡ್ಲಿ ಇದು ಮಿರ್ಚಿನೂ ಕಲ್ಸ್ಕೊಂಡಿನಿ. ಅಲ್ಲಿ ನಿಮಗೆ ಕಟ್ಟಕ್ಕಂತ ಅಂದ್ರೆ ಹೆಸರುಕಾಳು ಪಲ್ಯನೂ ಮಾಡೇನಿ. ಆಮೇಲೆ ಮತ್ತು ಇದೊಂದು ಪಲ್ಯ ಆಗಬೇಕು. ಚಪಾತಿ ಒಂದು ಮಾಡ್ಬೇಕು ನೋಡಿ, ಹಿಟ್ಟೆಲ್ಲ ಕಲಸಿಟ್ಟೇನಿ. ಆಮೇಲೆ ಸಾಸಿವೆ ಬುತ್ತಿ ಆಗೈತಿ, ಎಲ್ಲ ರೆಡಿ ಆಗೈತಿ ನೋಡಿ. ಪಾಪ ಸುಮ್ಮನೆ ನಿನಗೆ ವಜ್ಜಿ ಬಿಡಬೇವ. 4 ಗಂಟೆಗೆ ಎದ್ದು ನೀನು ಇಷ್ಟೆಲ್ಲ ಮಾಡಿ ಮತ್ತು ಮಧ್ಯಾಹ್ನ ಮಕ್ಕಳಂಗಿಲ್ಲ, ಕೆಲಸ ಹತ್ತೈತೆ ನನಗೆ. ನಾನೇನು ದಿನ ಮಾಡಿಕೊಡ್ತಾನೇನೆ, ಏನು ನನಗೂ ಒಂಥರ ಖುಷಿಯಪ್ಪ ಮಗಳಿಗೆ ಮಾಡಿಕೊಟ್ರೆ. ಸರಿ ತಗಾರ ಬಂದು ಸ್ವಲ್ಪ ತುಂಬು ಮುಳುಗಾಯ್ದು. ನಾನು ಅಷ್ಟೊತ್ತಿಗೆ ಅಂಗಡಿಗೆ ಹೋಗಿ ಆ ಪಲಾವಿಂದೆಲ್ಲ ಕಲಿಸ್ಕೊಟ್ಟು ಬರ್ತೇನೆ. ಅಷ್ಟೊತ್ತಿಗೆ ನಾವು ಚಪಾತಿ ಮಾಡ್ತಾನಂತ ಟಿಫನ್ಗೆ. ಚಪಾತಿನ ತಿಂತೀರಲ್ಲ, ಮತ್ತೇನು ಬೇರೆ ಮಾಡಲೆ? ಚಪಾತಿನ ಸಾಕ್ಬಿಡಬೇವ, ಮತ್ತೇನು ಬೇರೆ ಮಾಡ್ಕೊಂತ ಕುಂದಿರ್ತಿ. ಟೈಮ್ ಆಗತ್ತೆ ನೋಡು. ಹೆಂಗೂ ಚಪಾತಿ ಪಲ್ಯ ಮಾಡೋಣಂತಿ, ಎಲ್ಲ ಒಂದೊಂದು ಚಪಾತಿ ತಿಂದು ಹೋಗ್ತೀವಿ. ಅಂತೂ ಹೆಂಗಂದ್ರೆ ಹೊಟ್ಟೆ ಅಷ್ಟಂದ್ರೆ ಅಲ್ಲಿ ಹೋಟ್ಲಾಗ ಇಡ್ಲಿ ತಗೊಂಡು ತಿಂತೇವಿ. ಸರಿ ತಿನ್ನುವಂತ್ರಿ. ನೋಡು ಎಲ್ಲ ಕರೆಕ್ಟ್ ಇಟ್ಕರವ ಬ್ಯಾಗ್ ಒಳಗೆ, ಮತ್ತು ಒಂದು ಮಾರ್ಕ್ ತೊಗೊಂಗೆ ಆಗಬಾರ್ದು. ಪೂಜಾ ನೋಡು ಏನೇನು ಬೇಕು ಎಲ್ಲ ಇಟ್ಕೈನ. ರಕ್ಷಿತಾ ನೀನು ನೋಡ್ಕೊಳವ ಒಂದ್ಸರಿ ಎಲ್ಲ ಇಟ್ಕೊಂಡು ಇಲ್ಲ? ಹ್ಞೂ ಮಮ್ಮಿ ನಾನಿಂತ್ರ ಎಲ್ಲ ಇಟ್ಕೊಂಡಿನಿ. ಇನ್ನು ಅಕ್ಕ ಯಾವ ಒಂದು 2-3 ಜೊತೆ ಬಟ್ಟೆ ಇಟ್ಕೋಬೇಕಂತ ಅಷ್ಟೇ. ಅದೊಂದಿಟ್ಟು ಬ್ಯಾಗ್ ಫುಲ್ ಪ್ಯಾಕ್ ಆಗತ್ತೆ ನೋಡು. ಸರಿ ನಾನು ಅಂಗಡಿಗೆ ಹೋಗಿ ಬರ್ತೇನೆ ಒಂದು 10 ನಿಮಿಷ. ದೇವ್ರೆ ಒಳ್ಳೇದು ಮಾಡಪ್ಪ, ಆದಷ್ಟು ಬೇಗ ಮತ್ತೆ ನನ್ನ ಗಂಡ ಚೆನ್ನಾಗಿ ಮಾಡಪ್ಪ. ಅವ್ರು ಹೆಂಗಿದ್ದಾರೆ ಅಂತಂದರೆ ನನ್ನ ಕಡೆ ಏನು ಮಾತಾಡೋಂಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ತವ್ರ ಮನೆಗೆ ಬಂದಾಗ ನಾನು ಎಷ್ಟೆಲ್ಲ ಖುಷಿಯಾಗಿರ್ತೀನಿ. ಎಲ್ಲರೂ ಎಲ್ಲೆಲ್ಲ ಅವ್ರಿಗೆ ಒಂದು ನೋವು ಇರಲಿ, ಒಂದು ಕಷ್ಟ ಇರಲಿ, ಅಥವಾ ಒಂದು ಖುಷಿ ವಿಚಾರ ಇರಲಿ, ಎಲ್ಲರೂ ನಾವು ಹೆಂಗೆ ಕೊಡ್ಕೊಂಡು ಇದು ಮಾಡ್ತೇವೆ. ಆದರೆ ಗಂಡನ ಮನೆಯಲ್ಲಿ ಏನು ನನ್ನ ಹತ್ರ ಹೇಳೋಂಗಿಲ್ಲ, ಏನು ಮಾಡೋಂಗಿಲ್ಲ, ಅವನವರೇ ಮಾತಾಡ್ತಾರೆ. ಆದರೆ ವಿಷಯ ಅಮ್ಮಗೆ ನನಗೆ ಗೊತ್ತಿಲ್ಲ. ಅಮ್ಮಗೆ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ. ಹಂಗಾಗಿ ಚೆನ್ನಾಗಿದ್ದೀನಿ ಅಂತಲೇ ಹೇಳೀನಿ. ಪ್ಲೀಸ್ ಅಪ್ಪ ದೇವ್ರೆ, ಇದೆಲ್ಲ ಸರಿ ಹೋಗಂಗೆ ಮಾಡು. ದುಡ್ಡಿನ ವಿಷಯದಲ್ಲಿ ನೋಡೋಕೆ ಹೋದರೆ ನಮಗಿಂತ ಅವ್ರು ಹೆಚ್ಚಿಗೆ ಇದ್ದಾರೆ. ಬಟ್ ಅಲ್ಲಿ ಏನು ಮಾಡಬೇಕು, ಒಂದು ಖುಷಿ ಇಲ್ಲ, ನೆಮ್ಮದಿಲ್ಲ. ಆದರೆ ಇಲ್ಲಿ ದುಡ್ಡು ಕಮ್ಮಿ ಇರ್ಬೋದು, ನಾವು ಕಷ್ಟಪಡ್ತೀವಿ, ಕಷ್ಟಪಟ್ಟು ದುಡ್ಡು ಇದು ಮಾಡ್ತೀವಿ, ನೆಮ್ಮದಿ ಇದೆ, ಎಲ್ಲ ಇದೆ. ಪ್ಲೀಸ್ ಅಪ್ಪ ದೇವ್ರೆ, ನಾನು ಒಂದೇ ಕೇಳ್ಕೊಳೋದು, ನನ್ನ ವಿಷಯದಿಂದ ನಮ್ಮ ಅಪ್ಪ ಅಮ್ಮಗೆ ಆ ಥರ ನೋವು ಆಗಬಾರ್ದು, ಕಷ್ಟನೂ ಬರಬಾರ್ದು. ಹೋಗಿ ಬರ್ರವ ಹುಷಾರಾಗಿ. ನೋಡಿ ಅಲ್ಲಿ ಏನಾರು ಹೊಟ್ಟೆ ಹಸ್ತಂದ್ರೆ ಅಲ್ಲಿ ಹೋಟ್ಲಾಗ ಇರ್ತೈತಲ್ಲ, ಅಲ್ಲೇ ತಗೊಂಡು ತಿನ್ರಿನ. 2 ಚಪಾತಿ ತಿನ್ನ ಅಂದ್ರೆ ಒಂದೊಂದು ಚಪಾತಿನೇ ತಿಂದ್ರೆ, ಒಂದು ಚಪಾತಿ ತಿಂದು ಈಟ ಅನ್ನ ಉಣ್ರಿ. ನೋಡಿ ಹೊಟ್ಟೆ ಹಸ್ತಂದ್ರೆ, ಇಲ್ಲಾಂದ್ರೆ ತಿಂದ ಹೋಗ್ಬಿಡ್ರಿ. ಒಂದೊಂದು ಚಪಾತಿ ಎದಕ್ಕೆ ಆಗ್ಬೇಕವು? ಹ್ಞೂ ಮಮ್ಮಿ ನೋಡ್ತೀವಿ, ಅಲ್ಲೇಂದ್ರೆ ಹೊಟ್ಟೆ ಹಸ್ತಂದ್ರೆ ತಿಂದು ಹೋಗ್ತೀವಿ. ಹುಷಾರು ಹೋಗಿ ಬರೋಣ ಏನ? ಹ್ಞೂನಪ್ಪಾಜಿ. ಎಷ್ಟು ಗಂಟೆಗೈತಂತಮ್ಮ ಬಸ್? ಅಪ್ಪಾಜಿ 10:30-11 ಗಂಟೆ ಅಂದರು. ನೋಡ್ಬೇಕು, ಅಲ್ಲಿ ಹೋಗಿ ಮೇಲೆ ಗೊತ್ತಾಗ್ತತ್ತಲ್ಲ. ಹ್ಞೂ ಇರ್ತಾವ ಬಿಡು, ಅದೇನು ಬಸ್. ನಾವು ಹೋಗುವಂತಾಗ ಆರಾಮ್, ಏನು ಹೆಚ್ಚು ಕಮ್ಮಿ ಹೋದ್ರೆ ಅದೇನಾಗಲ್ಲ. ಹೇಳಿರಿಲ್ಲ ಊಟ ಕಟ್ಕೊಂಬರ್ತಾನೆ ಅಂತಂದು, ಮತ್ತು ಅವ್ರು ಏನಾರು ಮಾಡ್ಕೊಂಡಿದ್ದಾರೆ? ಇಲ್ಲ ಅಪ್ಪಾಜಿ, ಫೋನ್ ಮಾಡಿ ಹೇಳೇನಿ. ಹಾಂ ಸರಿ ಅನಂತರ ಆಟೋಕ್ಕೆ ಕರೀಲ, ಆಟೋಕ್ಕೆ ಹೋಗ್ಕಿರೇ? ಹ್ಞೂನಪ್ಪಾಜಿ, ಹೇಳ ಆಟೋಕ್ಕೆ. ನೋಡೋ ಮಗಳೇ, ಹುಷಾರಾಗಿ ಹೋಗ್ಬಾಯ್ನ. ನೀನು ಬಂದು 3-4 ದಿನ ಆಗೈತಿ. ಅಷ್ಟು ದಿನ ಇದ್ದೆ ಅಂತ ಅನ್ಸಕತ್ತೆ ಇಲ್ಲ ನನಗಿಂತೂ. ನಾವು ಬರೀ ಕೆಲಸದಾಗ ಆಗ್ಬಿಟ್ವಿ. ಮತ್ತು ಬಾರವಯ್ನ, ಇಲ್ಲ ನಾನು ನಿಮ್ಮ ಅತ್ತಿಗೆ ಫೋನ್ ಹಚ್ಚಿದಾಗ ಹಚ್ಚಿ ಒಂದು 15 ದಿನ ಇದ್ದ ಹೋಗುವಂತೆ. ಹ್ಞೂ ಮಮ್ಮಿ, ಹೋಗಿ ಬರ್ತೇವೆ. ನೀನು ಹುಷಾರು ನೋಡು. ಬರೀ ಕೆಲಸ ಅನ್ಕೊಂತ ಅದನ್ನ ಮಾಡ್ಕೊಂತ ಕುಂದ್ರಬೇಡ. ಸ್ವಲ್ಪ ರೆಸ್ಟ್ ತಗ. ಏನು ಬರ್ತೇನು ವಯಸ್ಸು ಬರೋಂಗಿಲ್ಲ ಇನ್ನು. ನನಗೇನು ರೋಡ್ ಐತೆ ಬಿಡವ,
ನಾವಾಗಲಿ ಎದಕ್ಕೆ ಮಾಡ್ತೇವೆ ಹೇಳು? ನೀವು ಚೆನ್ನಾಗಿರಲ್ಲ ಅಂತ ಮಾಡ್ತೇವೆ. ಬೇ ಮಮ್ಮಿ ಗುಳಿಗೆ ತಗ, ನಿನ್ನೆಯಿಂದ ಕೆಮ್ಮಕತಿ ಮತ್ತು ರೆಸ್ಟ್ ತಗೊಳಿಲ್ಲ ಏನಿಲ್ಲ. ಗುಳಿಗೆ ತಗ, ಇಲ್ಲಾಂದ್ರೆ ಅಪ್ಪಾಜಿಗಾರ ಹೇಳು ತಗೊಂಬರ್ತೈತಿ. ರಕ್ಷಿತಾ ಓಕೆ ಅಲ್ಲ, ನಿಮ್ಮ ಅಕ್ಕಗೆ ಭಾಳ ಅದು ಮಾಡಿಕೊಡು ಇದು ಮಾಡಿಕೊಡು ಅಂದಾಡವ. ಆಕೆ ಏನು ಮಾಡ್ತಾಳೆ ತಿನ್ನು, ನೀನು ಆಕೆಗೆ ಸಹಾಯ ಮಾಡು. ಹ್ಞೂ ಮಮ್ಮಿ ಮಾಡ್ತೀನಿ. ಹಾಂ ಬಾರಪ್ಪ ಆಟೋ. ಹಾಂ ಬಾ ಬಾ. ಪೂಜಾ ಆಟೋ ಬಂದು ಬಾರಮ್ಮ. ಮಮ್ಮಿ ಹೋಗಿ ಬರ್ತೀನಿ. ಹ್ಞೂನಮ್ಮ ಹೋಗಿ ಬಾ, ಹುಷಾರು. ಹೋಗಿದ ಮೇಲೆ ಫೋನ್ ಮಾಡೋಣ. ಹ್ಞೂ. ನಿನ್ನ ಬ್ಯಾಗ್ನಾಗ ಲಾಸ್ಟ್ ಜಿಪ್ಸ್ ಐತಲ್ಲ, ಅದ್ರಾಗ 2,000 ರೂಪಾಯಿ ಇಟ್ಟೀನಿ. ಎದಕ್ಕರ ಬೇಕಂದ್ರೆ ತಗೋನು. ಅದನ್ನೆಲ್ಲ ಯಾಕೆ ಇಡಕ್ಕೆ ಹೋಗಿದ್ದೆ ಬೇ? ಅವ್ರನ್ನ ಕೇಳ್ತಿದ್ದೆ ಎದಕ್ಕರ ಬೇಕಂದ್ರೆ ನಾನು. ಇರಲಿ ತಗ, ಏನಾಗಲ್ಲ, ಇರಂಗಿರ್ಬೇಕು. ನನಗೂ ಗೊತ್ತಾಗತ್ತವ, ಗಂಡನ ಮನ್ಯಾಗ ತವ್ರ ಮನೆಯಾಗ ಇದ್ದಂಗೆ ಆರಾಮಾಗಿರೋಕ್ಕಾಗಲ್ಲ ಅಂತಂದು ಇಟ್ಟನಿ. ಅದಕ್ಕೆ ಸರಿ ಸರಿ ಕಣ್ಣು ಒರೆಸ್ಕೊಳವ. ಮತ್ತು ನಿಮ್ಮ ಅಪ್ಪಾಜಿ ಹೋಗೋ ಮುಂದೆ ಆಡಬಾರ್ದು ಹಂಗೆ ಅಂತೈತಿ. ಕಣ್ಣು ಒರೆಸ್ಕೆ. ಹಾಂ ಬಂದ್ರಿ ತಡ್ರಿ ಬಂದ್ರಿ. ಅಯ್ಯ ಮಮ್ಮಿ ಕಣ್ಣು ಒರೆಸ್ಕೆ ಮಮ್ಮಿ. ನೀನು ಅಕ್ಕಿಗೆ ಹೇಳ್ತಿ, ನಿನ್ನ ಕಣ್ಣಂಗೆ ನೋಡಿ ಎಷ್ಟು ನೀರು ತುಂಬ್ಕೊಂಡವು. ಕಣ್ಣು ಒರೆಸ್ಕೆ ನೀನು. ಏನು ಮಾಡೋದವ, ನಾನು ಹೇಳ್ಬೇಕಂದ್ರೆ ಆಡ್ಬಾರ್ದಂತಾನೆ ಬಂದಿದ್ದೆ. ಏನು ಮಾಡ್ಬೇಕು? ಸರಿ ತಗ, ನಾವು ಆದ್ರೆ ಊರಿಗೆ ಬರ್ತಾವಂತ. ಹ್ಞೂ ಹೋಗಿ ಬರ್ತಾವ ಮಮ್ಮಿ. ಬ್ಯಾಗ್ ಕೊಡವ, ಅದನ್ನ ಹೇಳ್ತೇನೆ. ಹ್ಞೂ ತಗ ಅಪ್ಪಾಜಿ. ಬಾಯ್ ಮಮ್ಮಿ, ಹೋಗಿ ಬರ್ತೀವಿ. ನೋಡು ತೀರಾ ಕೆಲಸ ಅಂತ ಮಾಡ್ಕೊಂಡು ಕುಂದ್ರು ಬಾ. ನೋಡು ನೀನು ಸ್ವಲ್ಪ ಮಧ್ಯಾಹ್ನ ಮಕ್ಕೊಂಡು ರೆಸ್ಟ್ ತಗ. ಹ್ಞೂ ಸರಿ ತಗ ಮಮ್ಮಿ, ಹೋಗಿ ಬರ್ತಾನೆ. ಹ್ಞೂ ಸರಿ ತಗ, ಹುಷಾರಾಗಿ ಹೋಗಿ ಬರ್ರಿ. ಫೋನ್ ಹಚ್ಚಿರಿ ಹೋಗಿನ ಮೇಲೇನು. ಹ್ಞೂ ಸರಿ ತಗ ಮಮ್ಮಿ. ಟಾಟಾ ಟಾಟಾ. ಹುಷಾರು, ಹೋಗಿ ಮೇಲೆ ಫೋನ್ ಹಚ್ಚಿರಿ. ಹ್ಞೂ ಹಚ್ತೇವೆ. ಹ್ಞೂನಮ್ಮ ಹೋಗಿ ಬರ್ರಿ.